ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ. ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ RJ Pradeep _ನೆನಪಿನ _ನಾವಿಕ. ದೇಶ ಸುತ್ತಬೇಕು ಅಂತ ಹೇಳಿದ್ರೆ ಕೋಶ ಓದಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅನುಭವದ ಮಾತು, ಜೀವನನ ಕಲ್ತ್ಕೋಬೇಕಲ್ಲ. ಹಾಗೆ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂನಲ್ಲಿ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಿಮ್ಗೆ ಗೊತ್ತು, ನಮ್ಮ ಶೋನಲ್ಲಿ ಕಥೆಗಳನ್ನ ಹೇಳ್ತೀವಿ. ಎಷ್ಟು ಜನ ರೈಟರ್ಸ್ನ ಮಾತಾಡಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಕತೆ ಬರೀತಾರೆ. ಕತೆ ಬರಿತಾ ಬರಿತಾ ಅವರ ಅನುಭವಗಳನ್ನ ಒಳಗಡೆ ಹಾಕ್ತಾರೆ. ಜೊತೆಗೆ ನಾನು ಕತೆ ಹೇಳ್ತಾ ಬೇರೆ ರೀತಿ ಹೇಳ್ತೀನಿ. ಕೇಳ್ತಾ ಇರೋರು ಕೇಳ್ತಾ ಅವ್ರದ್ದೇ ಜೀವನದ ಕಥೆಗಳಿಗೆ ಕನೆಕ್ಟ್ ಮಾಡ್ಕೋತಾರೆ. ಹೌದು, ಎಲ್ಲ ಒಂದು ಕಡೆ ಕತೆ ಮುಗಿಯೋದಕ್ಕಿಂತ ಮುಂಚೆ ನಿಮ್ಗೆ ನೀವೇ ಪರಿಚಯ ಆಗಿರ್ತೀರ. ಸೊ ಈ ಕಥೆ ನನ್ನ ಜೀವನದಲ್ಲಿ ನಡೆದಿದೆ ಅಂತ ಅನಿಸಿರುತ್ತೆ. ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ನಡೆದಿದೆ ಅಂತ ಅನಿಸ್ತಾ ಇರುತ್ತೆ. ಈ ಸೀನ್ ನನ್ನ ಲೈಫಲ್ಲಿ ಬಂದು ಹೋಗಿದೆ ಅಂತ ಯಾವುದೋ ಒಂದು ರೀತಿ ಕನೆಕ್ಟ್ ಆಗ್ತಾ ಇರುತ್ತೆ. ಅದೇ ಥರದ ಶೋನಲ್ಲಿ ಇನ್ನೊಬ್ಬರು ಕಥೆಗಾರ ನನ್ನ ಜೊತೆ ಇದ್ದಾರೆ, ರೈಟರ್ ಕೂಡ ಆಗಿದ್ದಾರೆ. ಈಗ ಒಂದು ಬುಕ್ಕನ್ನು ಬರೆದು ಸಾಕಷ್ಟು ವೈರಲ್ ಆಗ್ತಿದ್ದಾರೆ, ಫೇಮಸ್ ಆಗ್ತಿದ್ದಾರೆ. ಅವ್ರನ್ನ ನಾನು ಪರಿಚಯ ಮಾಡ್ಕೋಬೇಕು. ಸೊ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಫಾರ್ ಆ್ಯಡ್ ಏಜೆನ್ಸೀಸ್ ಆ್ಯಂಡ್ ಪ್ರೊಡಕ್ಷನ್ ಹೌಸಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಸೊ ಈ ಒಂದು ಡೆಸಿಗ್ನೇಷನಲ್ಲಿ ಈಗ ಅವರು ಲೈಫನ್ನು ಲೀಡ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸ್ಪೆಷಲಾಗಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈಸ್ ಆಲ್ಸೋ ರೈಟರ್, ಆಥರ್ ಹನೀಫ್ ಅಂತ. ಸೊ ನಮ್ಮ ಜೊತೆ ಇದ್ದಾರೆ. ನಮ್ಮ ಶೋಗೆ ವೆಲ್ಕಮ್ ಹನೀಫ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಇಲ್ಲಿ ಬರ್ಮಾಡ್ಕೊಂಡಿರೋದಕ್ಕೋಸ್ಕರ ತುಂಬ ಧನ್ಯವಾದ ನಿಮಗೆ. ನಾನು ಒಂದು 2 ಡೇಸಿಂದ ಪುಸ್ತಕದ ಕವರ್ ಪೇಜ್ ನೋಡ್ತಾ ಇದ್ದೆ. ಸೊ ಒಂಥರ ಏನೋ ಆಳ ಇದೆ. ಒಬ್ಬರು ಪ್ರತಿಯೊಬ್ಬ ಮನಸ್ಸಲ್ಲಿ ಒಂದು ಮಗು ಅಳ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಅನಿಸುತ್ತೆ. ಮನುಷ್ಯ ಎಷ್ಟೇ ದೊಡ್ಡನಾದರೂ ಒಂದು ಮಗು ಥರ ಅವನೊಬ್ಬ ಅಳ್ತಾ ಇರ್ತೇನೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇದು ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಪುಸ್ತಕದ ಹೆಸರು ಬಂದು ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಅಂತ. ಸೊ ಈ ಪುಸ್ತಕದ ಬಗ್ಗೆ ಹೇಳೋಂಗಿದ್ರೆ, ಇದು ಇಂಗ್ಲೀಷ್ ಪುಸ್ತಕ ಹೌದು. ಸೊ ಈ ಪುಸ್ತಕದ ಬಗ್ಗೆ ಹೇಳೋಂಗಿದ್ರೆ ಖಂಡಿತ ಇದು ಇಂಗ್ಲೀಷ್ ಪುಸ್ತಕ ಆಗಿರಬಹುದು, ಆದರೆ ಇದು ಅಚ್ಚ ಕನ್ನಡದ ನೆಲದ ಕಥೆನೇ. ಈ ಕಥೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಒಬ್ಬ 10 ವರ್ಷದ ಬಾಲಕ ಒಬ್ಬ ಹಳ್ಳಿಯಿಂದ ಬಂದಿರ್ತಾನೆ. ಅವನ ಲೈಫಲ್ಲಿ ಏನೋ ಸಕ್ಸೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಿಗೊಂದು ಆಸೆ. ಈಗ ಇವನು ಸಾತನೂರಿನ ಕನಕಪುರ ತಾಲೂಕಲ್ಲಿ ಸಾತನೂರು ಅಂತ ಊರಿದೆ. ಅಲ್ಲಿ ಮುತ್ತತ್ತಿ ಅಂತ ಹೇಳ್ಬಿಟ್ಟು ಒಂದು ಜಾಗ. ಆ ಜಾಗದಲ್ಲಿ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ಟೈಮ್ ಟ್ರಾವೆಲ್ ಮಾಡಿಕೊಂಡು ಯಾರೊಬ್ಬ ಮನುಷ್ಯ ಬರ್ತಾನೆ. ಆ ಮನುಷ್ಯನ ಹೆಸರೇ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಅಂತ ಹೇಳಿ. ಅವನು ಯಾರಪ್ಪ ಅಂತ ಹೇಳಿದ್ರೆ, ಪ್ರಪಂಚನೇ ಅವನಿಗೆ ಸಕ್ಸಸ್ಗೆ ಇನ್ನೊಂದು ಹೆಸರು ಅಂತ ಹೇಳ್ತಿರುತ್ತೆ. ಸೊ ಈಗಿಲ್ಲಿ ಚಿಕ್ಕ ಹುಡುಗ ಸಕ್ಸೀಡ್ ಆಗಬೇಕು ಅಂತಿದ್ದಾನೆ. ಅವನು ಆಲ್ರೆಡಿ ಸಕ್ಸೀಡ್ ಆಗಿದ್ದಾನೆ. ಇವನು ಹೌ ಟು ಬಿ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಈ ಹುಡುಗ ಕೇಳಿದಾಗ ಆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಅವ್ನಿಗೆ ಏನು ಕೊಡ್ತಾನೆ, ಏನು ಮಾಡ್ತಾನೆ ಅನ್ನೋದೇ ಕತೆ. ಆ್ಯಕ್ಚುಲಿ ಅವ್ನು ಬೇಸಿಕ್ಲಿ ಏನು ಕೊಡ್ತಾನೆ ಅಂತ ಹೇಳಿದ್ರೆ, ಹಿಮಾಲಯನ್ ಸೀಕ್ರೆನೆಟ್ ಅನ್ನೋದನ್ನು ಕೊಡ್ತಾನೆ. ಆ ಹಿಮಾಲಯನ್ ಸೀಕ್ರೆನೆಟ್ನ ಈ ಒಬ್ಬ ಮನುಷ್ಯ ಕೈಲಾಸ ಪರ್ವತದಿಂದ ಆ್ಯಕ್ಚುಲಿ ತಂದಿರ್ತಾನೆ. ಸೊ ಅವನು ತಗೊಬಂದು ಈ ಹುಡುಗನ ಕೊಟ್ಟ. ಈ ಹುಡುಗ ಆ್ಯಕ್ಚುಲಿ ಇದು ನನ್ನ ಕಥೆನೇ, ಬಟ್ ಇದನ್ನು ನಾನು ಸ್ವಲ್ಪ ಫಿಕ್ಷನಲೈಸ್ ಮಾಡಿದ್ದೀನಿ. ಈ ಒಂದು ಹಿಮಾಲಯನ್ ಸೀಕ್ರೆಟ್ನ ಈಗ ನಾನು ಓದುಗರಿಗೆ ಪಾಸ್ ಆನ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ನೈಸ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, RJ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ. ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ RJ Pradeep _ನೆನಪಿನ _ನಾವಿಕ. 92.7 ಬಿಗ್ ಎಫ್ಎಂ ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಈ ಕತೆ ಟೈಟಲ್ ನೋಡಬೇಕು ಅಂದರೆ ದ ಸ್ಟೋರಿ ಆಫ್ ಯುವರ್ ಸಕ್ಸಸ್ ಅಂತಿದೆ. ಅಂದರೆ
ಇದು ನನ್ನದೇ ಯಶಸ್ಸಿನ ಕಥೆ ಅಂತ ನೀವೊಬ್ಬ ಓದುಗಂಗೆ ಹೇಳ್ತಾ ಇದ್ದೀರಾ, ಹೌದಾ? ಖಂಡಿತ ಹೌದು, ಹಾಗೆ ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಯಾರೇ ಇದ್ದರೂ ಕೂಡ ಅದೊಂದು ಕ್ವಶನ್ ಅಂತ ನಾವು ಅಂದ್ಕೊಂಡ್ರೆ, ನಾನು ಬಿಲೀವ್ ಮಾಡೋದೇನು ಅಂತ ಹೇಳಿದ್ರೆ, ನನಗೆ ನಾನೇ, ನಿಮಗೆ ನೀವೇ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂಥೇಳಿ ಹೀರೋ ವರ್ಷಿಪ್ ಅಂತ ಅಂದ್ಕೊಂಡು ನಾವು ಮೋಟಿವೇಶನ್ಗೋಸ್ಕರ ಎಲ್ಲೋ ಹೊರಗಡೆ ಹುಡುಕ್ತಾ ಇರ್ತೀವಿ. ಯಾರೋ ಒಬ್ಬ ನಟ ಆಗಿರ್ಬೋದು, ಯಾರೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಯಾರೋ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು. ಸೊ ಸಕ್ಸಸ್ಗೆ ನಾವು ಯಾವತ್ತೂ ಹೊರಗಡೆ ನೋಡೋದಕ್ಕಿಂತ ಒಳಗಡೆ ನೋಡಬೇಕು. ಸೊ ಬೇಸಿಕ್ಲಿ ಇಟ್ಸ್ ಆ್ಯನ್ ಇನ್ನರ್ ಜರ್ನಿ. ನಾವು ನಮ್ಮ ಒಳಗಡೆ ನೋಡಿದಾಗ ನಾವು ಸಕ್ಸಸ್ಗೋಸ್ಕರ ಒಂದು ಸೊಲ್ಯೂಷನ್ ಹುಡ್ಕೋಬಹುದು ಅನ್ನೋದಕ್ಕೋಸ್ಕರ. ಇನ್ನೊಂದು ಏನಂತ ಹೇಳಿದ್ರೆ, ದ ಸ್ಟೋರಿ ಆಫ್ ಯೋರ್ ಸಕ್ಸಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನನ್ನ ಕತೆ. ನಾನು ಕತೆ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ರೀಡರ್ ಆದವರು ಕ್ಲೈಮ್ಯಾಕ್ಸ್ಗೆ ಹೋದ ತಕ್ಷಣ ಆ ಕತೆ ಅವ್ರದ್ದಾಗ್ಬಿಡುತ್ತೆ. ಸೊ ಬೇಸಿಕ್ಲಿ ಈಸ್ ದ ಸ್ಟೋರಿ ಆಫ್ ಯೋರ್ ಸಕ್ಸಸ್ ಅಂತ ನಾನು ರೀಡರ್ಸ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಆಶಯ ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಎಷ್ಟಾಗುತ್ತೆ ಅಷ್ಟು ಸಕ್ಸಸ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ರೀಡರ್ಸ್ ಆಗಲಿ, ನಾವೆಲ್ಲ ಆಗಲಿ, ನಮ್ಗೆ ನಾವೇ ಹೀರೋಸು ಅನ್ನೋದನ್ನು ನಾವು ಅಂದ್ಕೊಂಡಿರಬೇಕು. ಸೊ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ದ ಸ್ಟೋರಿ ಆಫ್ ಯೋರ್ ಸಕ್ಸಸ್ ಅನ್ನೋದನ್ನು ನಾನು ಈ ಬುಕ್ಕಿನ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರಾ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಆ್ಯಂಡ್ ಆಲ್ಸೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನೀವು ಬರೆದಿರುವಂಥ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಆ ಬುಕ್ ಮೇಲೆ JRD ಟಾಟಾ ಅವರ ಒಂದು ಸ್ಟೇಟ್ಮೆಂಟ್ ಇದೆ, ನೆವರ್ ಸ್ಟಾರ್ಟ್ ವಿತ್ ಡಿಫೆಂಡೆನ್ಸ್, ಆಲ್ವೇಸ್ ಸ್ಟಾರ್ಟ್ ವಿತ್ ಕಾನ್ಫಿಡೆನ್ಸ್. ಸೊ ಖಂಡಿತ ಈ ಲೈನು ನಿಮ್ಗೆ ಇನ್ಸ್ಪೈರ್ ಆಗಿರುತ್ತೆ. ಈ ಲೈನ್ಗೂ ನಿಮಗೂ ಪುಸ್ತಕಕ್ಕೆ ಸಂಬಂಧ ಏನು? ಈ ಕವರ್ ಪೇಜಲ್ಲಿ ಇದೆ ಇದು. ಇಟ್ಸ್ ಆಲ್ ಇಂಟರ್ ರಿಲೇಟೆಡ್. ಬುಕ್ಕಿಗೆ, ನನಗೆ, ಓದುಗರಿಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಕೋಟ್ ಅದು. ಏನಂತ ಹೇಳಿದ್ರೆ, ಅದು ನೆವರ್ ಸ್ಟಾರ್ಟ್ ವಿತ್ ಡಿಫಿಡೆನ್ಸ್, ಆಲ್ವೇಸ್ ಸ್ಟಾರ್ಟ್ ವಿತ್ ಕಾನ್ಫಿಡೆನ್ಸ್ ಅಂತ ಹೇಳಿ. ಡಿಫಿಡೆನ್ಸ್ ಅಂತ ಹೇಳಿ ಅಂತ ಏನೇ ಅಂತ ಅಂದರೆ, ನಾವು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅದಾಗುತ್ತಾ ಇಲ್ವಾ, ಹೀಗ ಹಾಗ, ನಿನ್ನ ಕೈಯಲ್ಲಿ ಆಗಲ್ಲ, ಈ ಥರ ಒಂದು ನೆಗೆಟಿವ್ ಥಾಟ್ಸ್ಗಳೆಲ್ಲ ಏನಿರುತ್ತಲ್ಲ, ಇವೆಲ್ಲ ಬರ್ತಾ ಇರುತ್ತೆ. ನಮ್ಮ ಒಳಗಡೆಯಿಂದನೂ ಬರ್ತಿರುತ್ತೆ, ಹೊರಗಡೆಯಿಂದನೂ ಬರ್ತಿರುತ್ತೆ. ಆದರೆ ಈ ಮಾತು ಏನು ಅಂತ ಹೇಳಿದ್ರೆ, JRD ಟಾಟಾ ಅವ್ರು ಏನಿದ್ದಾರೆ, ರತನ್ ಟಾಟಾ ಅವ್ರಿಗಿಂತ ಮುಂಚೆ ಇದ್ದಂಥವ್ರು ಟಾಟಾ ಕಂಪ್ನಿಯಲ್ಲವರು, ಅವರು ಈ ಒಂದು ಮಾತನ್ನು ಸುಧಾಮೂರ್ತಿಯವ್ರಿಗೆ ಹೇಳಿರ್ತಾರೆ. ಸುಧಾಮೂರ್ತಿಯವರು ಟಾಟಾ ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರು ತಮ್ಮ ಕಡೆ ದಿನ ಎಲ್ಲ ರೆಸಿಗ್ನೇಷನ್ ಮಾಡಿ ಹೊರಡ್ತಾ ಇರ್ತಾರೆ. ಆ ಹೊರಡ್ತಿರ್ಬೇಕಾದ್ರೆ ಜಸ್ಟ್ ಒಂದು ಬಾಯ್ ಹೇಳೋಣ ಅಂಥೇಳಿ ಅವರು JRD ಟಾಟಾ ಅವ್ರಿಗೆ ಮೀಟ್ ಆಗ್ತಾರೆ. ಆ ಮೀಟ್ ಆದಾಗ ಸುಧಾಮೂರ್ತಿ ಅವ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ, ಈ ಥರ ನಾನು ರಿಸೈನ್ ಮಾಡಿ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಇದು ರಿಸೈನ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಯಜಮಾನರು ನಾರಾಯಣ್ ಮೂರ್ತಿ ಅವರು ಇನ್ಫೋಸಿಸ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಈ ಕಂಪ್ನಿನ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಕೇಳೋದು ಒಂದೇ ಮಾತು, ನೀವು ಸಕ್ಸಸ್ಫುಲ್ ಆದಮೇಲೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಸಕ್ಸಸ್ಫುಲ್ ಆಗ್ತೀವಿ ಇಲ್ವೋ ಗೊತ್ತಿಲ್ಲ ಸಾರ್ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೆವರ್ ಸ್ಟಾರ್ಟ್ ವಿತ್ ಡೆಫಿಡೆನ್ಸ್, ಆಲ್ವೇಸ್ ಸ್ಟಾರ್ಟ್ ವಿತ್ ಕಾನ್ಫಿಡೆನ್ಸ್. ಆಮೇಲೆ ಸೊಸೈಟಿ ನಮ್ಗೆ ಇಷ್ಟೊಂದು ಕೊಡುತ್ತೆ, ನಾವು ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡಬೇಕು, ಅದು ರೆಸಿಪ್ರೊಕೇಟ್ ಮಾಡಬೇಕು ಅನ್ನೋ ಈ ಒಂದು ಅತ್ಯಮೂಲ್ಯ ಪ್ರಿನ್ಸಿಪಲ್ ಏನಿದೆ, ಅಡ್ವೈಸ್ ಏನಿದೆ, ಇದನ್ನು ಅವರು ಕೊಡ್ತಾರೆ. ಸೊ ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಸಕ್ಸಸ್ ಬಗ್ಗೆ ಅವನು ತನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದಾನೆ. ಅದಕ್ಕೋಸ್ಕರ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಮೀಟ್ ಆಗಿದ್ದಾನೆ. ಅವನು ಒಂದಷ್ಟು ಈ ಸೀಕ್ರೆನೆಟ್ ಅಂತ ಏನಿದೆ ಅಂತ ಹೇಳಿದ್ರೆ, ಸೀಕ್ರೆನೆಟ್ ಅಂದರೆ ಇಟ್ಸ್ ಅ ಕಾಯಿನ್ ವರ್ಡ್. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಆ ಒಂದು ವರ್ಡ್ ಇಲ್ಲ. ಅದೇನಂತ ಹೇಳಿದ್ರೆ ನೆಟ್ ಅಥವಾ ಕಲೆಕ್ಷನ್ ಆಫ್ ಸೀಕ್ರೆಟ್ಸ್ ಅಂಥೇಳಿ. ಸೊ ಅದು ಒಂದು 10 ಇರುತ್ತೆ, 7+3 ಅಂಥೇಳಿ. 7 ಸ್ಟೋನಿಟ್ಸ್ ಏನಿರುತ್ತೆ, ಅದು 7 ಕತೆಗಳಿರುತ್ತೆ. ಮತ್ತು 3 ಮಿಸ್ಸಿಂಗ್ ಸ್ಟೋನಿಟ್ಸ್ ಅಂತಿರುತ್ತೆ. ಆ 3 ಮಿಸ್ಸಿಂಗ್ ಸ್ಟೋನಿಟ್ಸ್ಗಳನ್ನ ಈ ಹುಡುಗನೇ ಹುಡ್ಕೋಬೇಕು.
ಅದರಲ್ಲಿ ಲಾಸ್ಟ್ ಸ್ಟೋನೆಟ್ ಏನಿರುತ್ತೆ ಅದು ಸುಧಾಮೂರ್ತಿ ಅವ್ರ ಕಡೆಯಿಂದ ಈ ಹುಡುಗನಿಗೆ ಬಂದಿರುತ್ತೆ, ಅಂದರೆ ನನಗೆ ಬಂದಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಹಿಮಾಲಯನ್ ಸೀಕ್ರೆಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇದು ನನ್ನ ಕತೆ ಅಂತ ಅನಿಸ್ತಾ ಇದೆ, ಬಟ್ ನೀವು ಓದ್ತಿರ್ಬೇಕಾದ್ರೆ ನೀವು ಆವಾಗಲೇ ಹೇಳ್ದಂಗೆ ನೀವು ಕನೆಕ್ಟ್ ಆಗ್ತೀರಾ, ಒಂದು ಮಿರರ್ ಕನ್ನಡಿ ಅನ್ನೋ ರೀತಿಯಲ್ಲಿ ನಾನು ಹಿಡಿದಿರ್ತೀನಿ, ಅದು ನಿಮ್ಮ ಕತೆ ಆಗ್ಬಿಡುತ್ತೆ. ವೆರಿ ಇನ್ಸ್ಪೈರಿಂಗ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಆ್ಯಂಡ್ ಆಲ್ಸೋ ಈ ಪುಸ್ತಕನ ಓದ್ತಾ ಇರೋವಂತಹ ಓದುಗನಿಗೆ ಏನು ಅನ್ನಿಸ್ತಾ ಹೋಗುತ್ತೆ ಒಂದು ಜರ್ನಿ, ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅನ್ನಂಗಿದ್ರೆ ಪುಸ್ತಕ ಓದಿದ ನಂತರ ಅವ್ನಿಗೇನು ಸಿಕ್ಕತ್ತೆ? ಈ ಓದ್ತಿರ್ಬೇಕಾದ್ರೆ ಇದು ನನ್ನ ಕತೆ ಅಂತಾನೆ ಒಂದು ಅನಿಸುತ್ತೆ. ಅದು ಲೈಕ್ ಎ ಸೆಡ್ ಇನ್ನರ್ ಜರ್ನಿ ಅನ್ನೋರ ಥರನೇ ಇರುತ್ತೆ. ಅದು ನಾವು ಸಕ್ಸಸ್ಗೋಸ್ಕರ ಹೊರಗಡೆ ಎಲ್ಲೂ ಹೋಗಿ ಹುಡುಕಬೇಕು ಅನ್ನೋ ಥರ ಅಲ್ಲ, ನಮ್ಮಲ್ಲೇ ಅದಿರುತ್ತೆ, ಅದು ನಾವು ಕಂಡ್ಕೊಳ್ಬಹುದು ಅಂತ ಅನಿಸುತ್ತೆ. ಸೊ ಬೇಸಿಕ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮತ್ತು ನಿಮ್ಮ ಜೀವನದಲ್ಲಿ ನೀವೇ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅನ್ನೋದೊಂದು ರಿಯಲೈಸ್ ಆಗುತ್ತೆ. ಪ್ಲಸ್ ಆಮೆ ಮತ್ತು ಮೊಲದ ಕತೆ ಅಂತ ನಾವೆಲ್ಲ ಕೇಳೇ ಇರ್ತೀವಲ್ಲ, ಇದರಲ್ಲಿ ಆಮೆ ಮತ್ತು ಮೊಲ 2.0 ಅಂಥೇಳಿ ಸೆಕೆಂಡ್ ವರ್ಷನ್ ಇದೆ. ಅದರಲ್ಲಿ ಅದರ ಭಾವ ಏನು ಅಂತ ಹೇಳಿದ್ರೆ ಸಕ್ಸಸ್ ಈಸ್ ಅ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂಥೇಳಿ. ಸೊ ಎಂಟೈರ್ ಬುಕ್ಕಲ್ಲಿ ಆ ಪ್ರಾಸೆಸನ್ನು ಎಂಜಾಯ್ ಮಾಡ್ತಾರೆ. ರೀಡ್ ಮಾಡ್ತಿದ್ದೀವಲ್ಲ, ಆ ರೀಡ್ ಮಾಡ್ತಿರೋ ಒಂದು ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡ್ತಾರೆ. ಕಡೆ ರೀಚ್ ಆದ ತಕ್ಷಣ ಅದು ಅವ್ರ ಕತೆ ಆಗೋಯ್ತು ಅಂತ ಹೇಳಿದ ತಕ್ಷಣ ಅದು ಒಂಥರ ದೊಡ್ಡ ರೆವಲ್ಯೂಷನ್ ಅನ್ನೋ ಥರನೇ ಅವ್ರಿಗೂ ಕೂಡ ಇರುತ್ತೆ ಅದು. ಸೊ ಓದ್ತಿರ್ಬೇಕಾದ್ರೆ ಪ್ರಾಸೆಸನ್ನು ಎಂಜಾಯ್ ಮಾಡ್ತಾರೆ, ರೀಚ್ ಆದ ತಕ್ಷಣ ನನ್ನ ಕತೆ ಆಗೋಯ್ತಲ್ಲ ಅಂತ ಅವ್ರಿಗೂ ಒಂದು ಖುಷಿ ಅಂತ ಖಂಡಿತ ಆಗುತ್ತೆ. ಇದೊಂದು ನನ್ನ ಅಶ್ಯೂರೆನ್ಸ್ ನಾನು ಕೊಡ್ತಿರೋದು. ಏನು ಅಂತ ಹೇಳಿದ್ರೆ ಓದ್ತಾ ನೀವು ಎಂಡ್ ಆದ ತಕ್ಷಣ ಆ ಕತೆ ನಿಮ್ಮದೇ ಆಗ್ಬಿಡುತ್ತೆ, ಅಲ್ಲಿಂದ ನಿಮ್ಮ ಜರ್ನಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಆ 10 ವರ್ಷದ ಬಾಲಕ ಯಾರಿದ್ದಾನಲ್ಲ ಆ ಜಾಗದಲ್ಲಿ ರೀಡರ್ ಓದುಗ ಬಂದು ಕೂತ್ಕೊಬಿಡ್ತಾನೆ. ವೆರಿ ನೈಸ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಸೊ ಇನ್ನೊಂದು, ಈ ಪುಸ್ತಕ ಆರಂಭ ಆದಾಗಲಿಂದ ಇಲ್ಲಿವರೆಗೂ ಒಂದು ಜರ್ನಿ ಅಂತ ಇರುತ್ತೆ. ಬರವಣಿಗೆ ಸ್ಟಾರ್ಟ್ ಆಗಿ ಪ್ರಿಂಟಿಂಗಿಂದ ಹಿಡಿದು ಪಬ್ಲಿಷಿಂಗಿಂದ ಹಿಡಿದು ಮಾರ್ಕೆಟಿಂಗಿಂದ ಹಿಡಿದು, ಸೊ ಅಲ್ಲಿಂದ ಇಲ್ಲಿವರೆಗೆ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಈಗೇನು ನಡೀತಿದೆ ಹೇಳ್ಬೋದಾ? ಖಂಡಿತ. ನಾ ಈ ಬುಕ್ನ ಆ್ಯಕ್ಚುಲಿ ಕೋವಿಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನೊಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಬಟ್
ಇದಕ್ಕಿದಂಗೆ ಲಾಕ್ಡೌನ್ ಆಗಿಬಿಡುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೀಮ್ ಬೇಕು. ಅದೇ ಒಂದು ಬುಕ್ ಬರೆಯೋದಕ್ಕೋಸ್ಕರ ನಾನು ಒಬ್ಬನೇ ಸಾಕು ಅನ್ನೋ ಒಂದು ರಿಯಲೈಸೇಷನ್ ನನಗಾಗುತ್ತೆ. ದಟ್ಸ್ ಹೌ ದ ಜರ್ನಿ ಆಫ್ ರೈಟಿಂಗ್ ದಿಸ್ ಬುಕ್ ಸ್ಟಾರ್ಟ್ಸ್. ಇದು ಆದಮೇಲೆ ಏನಾಯಿತು, ಆ ಪ್ರಾಸೆಸನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಆಯಿತು, ಬುಕ್ ರೆಡಿ ಆಯಿತು, ನಾನು ಇದನ್ನು ಪಬ್ಲಿಷ್ ಮಾಡಿದೆ. ಪಬ್ಲಿಷ್ ಮಾಡಿದ ತಕ್ಷಣ ಇದು ಫಸ್ಟ್ ಕಿಂಡಲ್ ಎಡಿಷನ್ ಅಂತ ಬಿಟ್ಟಿರ್ತೀನಿ. ಅದು ನಂಬರ್ 1 ಬೆಸ್ಟ್ ಸೆಲ್ಲರ್ ಅಂತೇಳಿ ಇಂಡಿಯಾದಲ್ಲಿ ಮತ್ತು ಹೊರಗಡೆ ಕೂಡ ಆಗುತ್ತೆ. ಅದಾದ ತಕ್ಷಣ ನಾನು ಪೇಪರ್ ಬ್ಯಾಕನ್ನು ಲಾಂಚ್ ಮಾಡ್ತೀನಿ. ಅದು ಲಾಂಚ್ ಆದ ತಕ್ಷಣ ಆ ಬುಕ್ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಚೆನ್ನೈಯಲ್ಲಿ ಒಂದು ಕಾಲೇಜಲ್ಲಿ ನಂಗೆ ಇನ್ವೈಟ್ ಮಾಡ್ತಾರೆ ಚೀಫ್ ಗೆಸ್ಟಾಗಿ. ಅಲ್ಲಿ ನಾನು ಚಿಂಟೂಸ್ ಬೈಸಿಕಲ್ ಅನ್ನೋ ಒಂದು ಚಾಪ್ಟರ್ನ ಲಾಂಚ್ ಮಾಡ್ತೀನಿ. ಅಲ್ಲಿಂದ APJ ಅಬ್ದುಲ್ ಕಲಾಂ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ರಾಮೇಶ್ವರಮಲ್ಲಿ ಅಬ್ದುಲ್ ಕಲಾಂ ಅವರ ಹುಟ್ಟು ಊರೋದು, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಂದ ಒಂದು ಇನ್ವೈಟ್ ಬಂದಿರುತ್ತೆ. ಈ ಟೈಮಲ್ಲಿ ನಾನು ನನ್ನೊಂದು ಟೀಮನ್ನು ಕ್ಯಾರಿ ಮಾಡಿರ್ತೀನಿ. ಆ ಟೀಮ್ ಇದೆಲ್ಲ ಒಂದು ಜರ್ನಿನ ರೆಕಾರ್ಡ್ ಮಾಡಿರುತ್ತೆ. ರಾಮೇಶ್ವರಂ ಇರಬಹುದು, ಧನುಷ್ಕೋಡಿ ಇರಬಹುದು. ಅಲ್ಲಿಂದ ನಾನು ಮತ್ತೆ ಕನ್ಯಾಕುಮಾರಿ ಹೋಗ್ತೀನಿ. ಕನ್ಯಾಕುಮಾರಿಯಿಂದ ಮತ್ತೆ ನಾನು ಡೆಲ್ಲಿಗೆ ಹೋಗ್ತೀನಿ. ಇದನ್ನೆಲ್ಲ ನಾನು ಟ್ರೇಲರ್ ಥರ ಶೂಟ್ ಮಾಡಿ ಪೇಪರ್ ಬ್ಯಾಕನ್ನು ಆ್ಯಕ್ಚುಲಿ ಲಾಂಚ್ ಮಾಡಿರ್ತೇನೆ. ಸೊ ಆ ಪೇಪರ್ ಬ್ಯಾಕ್ ಲಾಂಚ್ ಆದ ತಕ್ಷಣ ಅದು ಕೂಡ ನಂಬರ್ 1 ಬೆಸ್ಟ್ ಸೆಲ್ಲರ್ ಅಂತ ಆಗುತ್ತೆ. ನ್ಯೂ ಡೆಲ್ಲಿ ವರ್ಲ್ಡ್ ಬುಕ್ ಫೇರಲ್ಲಿ ಆಥರ್ಸ್ ಕಾರ್ನರ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನಗೊಂದು ವೇದಿಕೆ ಕೊಡ್ತಾರೆ. ಆ ವೇದಿಕೆ ಹೇಗೆ ಸಿಕ್ತು ಅನ್ನೋದೇ ಒಂದು ದೊಡ್ಡ ರೋಚಕ ಕತೆ ಆ್ಯಕ್ಚುಲಿ. ಇದು ಶಿವ್ ಖೇರಾ ಅಂತೇಳಿ ದೊಡ್ಡ ರೈಟರ್ ಇರ್ತಾರಲ್ಲ, ಆ ಒಂದು ಸ್ಲಾಟನ್ನು ಅವ್ರು ಬರೋಕ್ಕಾಗಿರಲ್ಲ. ಬ್ಲೂಮ್ಸ್ಬೆರಿ ಅಂತೇಳಿ ಪಬ್ಲಿಕೇಶನ್ ಅಂತಿದೆ, ಹ್ಯಾರಿ ಪಾಟರ್ನ ಪಬ್ಲಿಷ್ ಮಾಡಿದಂಥವ್ರು. ಆ ಸ್ಲಾಟು ನನಗೆ ಸಿಗುತ್ತೆ. ಅದು ಒಂದು ದೊಡ್ಡ ಜವಾಬ್ದಾರಿ ಕೂಡ. ಸೊ ಅಲ್ಲಿ ಆದ ತಕ್ಷಣ ಅಲ್ಲಿ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಆವಾಗಲೂ ಸಿಕ್ಕಿರುತ್ತೆ, ಅದಾದಮೇಲೂ ಸಿಕ್ಕಿರುತ್ತೆ. ಈಗ ಬೆಂಗಳೂರಲ್ಲಿ ಅಂತ ತೊಗೊಂಡ್ರೆ ಈಗ ನಾವು ಬ್ಲಾಸಮ್ಸ್ ಇರ್ಬೋದು, ಸಪ್ನಾ ಬುಕ್ ಹೌಸ್ ಇರ್ಬೋದು, ಗಂಗಾರಾಮ್ಸ್ ಇರ್ಬೋದು, ಈ ಎಲ್ಲ ಮಳಿಗೆಗಳಲ್ಲೂ ಕೂಡ ಪುಸ್ತಕ ಅವೈಲೇಬಲ್ ಇದೆ. ಅಮೆಝಾನಲ್ಲಿ ಅವೈಲೇಬಲ್ ಇದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈ ಒಂದು ಪ್ರಾಸೆಸ್ನ, ಈ ಒಂದು ಸಕ್ಸಸ್ನ ನಾನು ಈಗಲೂ ಕೂಡ ಹೇಗೆ ಪ್ರಾಸೆಸ್ ಮಾಡಬೇಕು ಅನ್ನೋದನ್ನು ನಾನು ಕಲಿತಾ ಇದ್ದೇನೆ ಆ್ಯಕ್ಚುಲಿ. ವೆರಿ ನೈಸ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ RJ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ RJ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಒಂದು ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೋ ಹಾಗೆ ಪುಸ್ತಕದ್ದು ಕೂಡ ತುಂಬ ಪುಸ್ತಕಗಳ ಮೇಲೆ ಸಾಕಷ್ಟು ಸಿನಿಮಾಗಳು ಬಂದಿರುತ್ತೆ. ಅದೇ ಥರ ಪುಸ್ತಕ ಆಗ್ಲಿಂದನೂ ಕೂಡ ಒಬ್ಬ ಮನುಷ್ಯನ ಒಂದು ಒಳ್ಳೆ ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ, ಒಬ್ಬ ಒಳ್ಳೆ ಸ್ನೇಹಿತ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಕೇಳ್ತಾ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಮನುಷ್ಯನಿಗೆ ಸಕ್ಸಸ್ ಅನ್ನೋದು ಏನದು ಆ್ಯಕ್ಚುಲಿ? ನಾವು ಬೆಳೀತಾ ಇರ್ಬೇಕಾದ್ರೆ ಅಪ್ಪ ಅಮ್ಮ ಬುದ್ಧಿ ಹೇಳ್ತಾ, ಟೀಚರ್ ಬುದ್ಧಿ ಹೇಳ್ತಾ, ಜೀವನದಲ್ಲಿ ಯಶಸ್ಸು ಆಗಿರಬೇಕು ಅಂದರೆ ಹೀಗಿರಬೇಕು, ಯಶಸ್ವಿ ಆಗಬೇಕು, ಸಾಧಿಸಬೇಕು. ಆ ಯಶಸ್ಸನ್ನು ಅಮಲು ಅಂತನೋ, ಅಭ್ಯಾಸ ಅಂತನೋ, ಹುಚ್ಚುತನ ಅಂತನೋ ಯಾಕೆ ಬೇಕು, ಮತ್ತು ಏನು ಅದ್ರ ಬಗ್ಗೆ ಮನುಷ್ಯನ ಒಂದು ಕರೆಕ್ಷನ್ ಅಂತ? ಸಕ್ಸಸ್ ಅನ್ನೋದು ಸಬ್ಜೆಕ್ಟಿವ್ ಅಂತ ನಾನು ಬಿಲೀವ್ ಮಾಡೋದು. ಕೆಲವ್ರಿಗೆ RJ ಆಗಬೇಕು ನಿಮ್ಮ ಥರ ಅನ್ನೋದೇ ಸಕ್ಸಸ್ ಆಗಿರಬಹುದು. ಕೆಲವ್ರಿಗೆ ಕಾರ್ ತೊಗೊಳ್ಳೋದು, ಬೈಕ್ ತೊಗೊಳ್ಳೋದು, ಅಥವಾ ನಂಬರ್ 1 ಸ್ಟೂಡೆಂಟ್ ಆಗಬೇಕು, ರ್ಯಾಂಕ್ ಹೋಲ್ಡರ್ ಆಗಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ಸಮಾಜಕ್ಕೆ ಏನೋ ಮಾಡಬೇಕು ಅಂತೇಳಿ. ಆ ವ್ಯಾಖ್ಯಾನ ಒಬ್ಬೊಬ್ರಿಗೂ ಕೂಡ ಬೇರೆ ಬೇರೆ ಇರುತ್ತೆ. ಸೊ ನಾನು ಏನೋ ಒಂದು ತೋರಿಸ್ಬಿಟ್ಟು ಇದೇ ಸಕ್ಸಸ್ಸು ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರಿಗೆ ಹೇಳೋದಕ್ಕಾಗಲ್ಲ, ಯಾಕಂದರೆ ನಂಗೆ ಆ ಅಧಿಕಾರ ಇಲ್ಲ. ನನಗೆ ಸಕ್ಸಸ್ ಏನು ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ. ನನ್ನದೇ ಆದಂಥ ಒಂದು ಸಕ್ಸಸ್ ಸಿಸ್ಟಮ್ ಅಂತ ಹೇಳಿದ್ದೀನಿ. ಇದಾದಮೇಲೆ ನಾನು ಅದಕ್ಕೆ ಹೇಳಿದ್ದು, ಆ ಒಂದು ಜಾಗ ಏನು ಕ್ರಿಯೇಟ್ ಮಾಡಿದ್ದೀನಲ್ಲ ಎಂಡಲ್ಲಿ, ಆ ಜಾಗಕ್ಕೆ ಹೋಗಿ ಓದುಗ ಕುತ್ಕೊಬಿಡ್ತಾನೆ. ಅಲ್ಲಿ ಕುತ್ಕೊಂಡಾದ್ಮೇಲೆ ನಿಮ್ಮ ಸಕ್ಸಸ್ನ ನೀವೇ ಡಿಫೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, DOS ಅಂತ ಹೇಳಿ, DOS, ಇದು ಕಂಪ್ಯೂಟರ್ DOS ಅಲ್ಲ, ಡೆಫಿನೇಷನ್ ಆಫ್ ಸಕ್ಸಸ್ ಅಂತ. ಸೊ ಕಡೆಯಲ್ಲಿ ನಾನು ಓದುಗನ ಕೇಳ್ತೀನಿ, ವಾಟ್ಸ್ ಯುವರ್ DOS ಅಂತ.
ಆ ಡಾಸ್ನ ಅವರೇ ಡಿಫೈನ್ ಮಾಡಬೇಕು. ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರೇ ಒಂದು ದಾರಿನ ಕಂಡಿಡ್ಕೋಬೇಕು. ಸೊ ಆ ಒಂದು ಜಾಗಕ್ಕೆ ಹೋದ ತಕ್ಷಣ ಅವರ ಲೈಫನ್ನು ಕಂಟ್ರೋಲ್ ಅವರೇ ತಗೋತಾರೆ. ಅವ್ರಿಗೆ ಹೇಗೆ ಬೇಕಾಗ ಅವ್ರನ್ನ ಡಿಫೈನ್ ಮಾಡ್ಕೋಬೋದು. ಸೊ ಸಕ್ಸಸ್ ಶುಡ್ ಬಿ ಡಿಫೈನ್ಡ್ ಬೈ ದ ರೀಡರ್, ನಾಟ್ ಮೀ ಆರ್ ಎನಿವನ್ ಎಲ್ಸ್. ಅಪ್ಪ ಅಮ್ಮ ಬಂದ್ಬಿಟ್ಟು ನೀನು ಇದನ್ನು ಮಾಡು, ಹೀಗೆ ಮಾಡು ಅಂತ ಹೇಳ್ತಾರಲ್ಲ, ತಪ್ಪು. ಅಥವಾ ನಾನೇನೋ ಒಬ್ಬ ರೈಟರ್ ಆಗ್ಬಿಟ್ಟು ನೀನು ಇದನ್ನು ಮಾಡು, ಇದು ಸಕ್ಸಸ್ ಅಂತ ಹೇಳ್ತೀನಿ ಅಂದರೆ ಅದು ತಪ್ಪು. ನಾನು ನನ್ನ ಜರ್ನಿ, ನನ್ನ ಸಕ್ಸಸ್ ಸಿಸ್ಟಮ್ನ ಹೇಳ್ತೀನಿ. ಇದನ್ನು ನೀವು ರೆಫರೆನ್ಸಾಗಿ ತೊಗೋಬೋದು. ಅದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಕನೆಕ್ಟ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಅದನ್ನು ರೆಫರೆನ್ಸಾಗಿ ತೊಗೊಂಡು ಫಾಲೋ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ ಸಿಸ್ಟಮ್ನ ನೀವೇ ಡಿಫೈನ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನೇ ಬಿಟ್ಬಿಡ್ತಾ ಇದ್ದೀನಿ. ವೆರಿ ನೈಸ್ ಎಕ್ಸ್ಪ್ಲನೇಷನ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಆ್ಯಂಡ್ ಆಲ್ಸೋ ಈಗ ಸಿನಿಮಾ ನೋಡಿದಾಗ ನಮಗನ್ಸುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ನೋಡಿದ ತಕ್ಷಣ ರಿವ್ಯೂಸ್ ಬಂದ್ಬಿಡುತ್ತೆ. ಸೊ ನಿಮ್ಮ ಪುಸ್ತಕ ಓದಿದ ನಂತರ ನಿಮಗೆ ತುಂಬ ಕಾಡುವಂಥದ್ದು ಮತ್ತು 4 ಜನ 10 ಜನಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಯಿತು ನನ್ನ ಪುಸ್ತಕ ಅಂತ ಹೇಳುವಂಥ ಒಂದು ಕಥೆಗಳು ಹೇಳ್ಬೋದಾ? ಖಂಡಿತ. ಈ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿದ್ರೆ, ನಾನು ಈಗಲೂ ಕೂಡ ಅದನ್ನು ಪ್ರಾಸೆಸ್ ಮಾಡೋದ್ರಲ್ಲೇ ಇದ್ದೀನಿ. ಯಾಕಂದರೆ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇಗೆ ಕೃಷ್ಣ ಹೇಳ್ತಾನಲ್ಲ ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ, ನಿನ್ನ ಕೆಲಸ ನೀನು ಮಾಡಿ ಮಿಕ್ಕದೆಲ್ಲ ಬಿಟ್ಬಿಡು ಅಂತ ಹೇಳಿ, ದೇವ್ರಿಗೆ ಬಿಟ್ಬಿಡು ಅಂತ ಹೇಳ್ತಾನಲ್ಲ, ಆ ಥರ ಮಾಡಿಬಿಟ್ಬಿಟ್ಟಿದೆ. ಈ ರೆಸ್ಪಾನ್ಸ್ಗಳು ನನಗೆ ದಿನ ರಾತ್ರಿ ಮೆಸೇಜಸ್ಸು ಮೇಲ್ಸ್ಗಳೆಲ್ಲ ಹೇಗೆ ಬರ್ತಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂದು ಬುಕ್ ಈ ಥರ ಮಾಡಬಹುದಾ? ನಾನು ನಿಮ್ಮ ಒಂದು ಮುಂಚಿನ ಪಾಡ್ಕಾಸ್ಟ್ಗಳೆಲ್ಲ ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾವು ಕನ್ನಡದಲ್ಲಿ ನೆನಪಿನ ನಾವಿಕ ಅಂತ ಹೇಳ್ಬಿಟ್ಟು ನೀವೇನು ಸ್ಟಾರ್ಟ್ ಮಾಡಿದ್ರಲ್ಲ, ಅದರಿಂದ ಎಷ್ಟು ಜನಕ್ಕೆ ಟಚ್ ಆಗ್ತಾ ಇತ್ತು, ಎಷ್ಟು ಪ್ರಾಣಗಳು ಉಳಿದ್ವು, ಎಷ್ಟು ಲೈಫಲ್ಲಿ ಬದುಕಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಅಂತ ಸಿಕ್ತು. ಅದನ್ನೆಲ್ಲ ನಾನು ಕೇಳಿಕೊಂಡು ಬೆಳೆದಿದ್ದೀನಿ. ಆದರೆ ಆ ಒಂದು ಎಫೆಕ್ಟನ್ನೇ ನನ್ನ ಬುಕ್ಕು ಕೂಡ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ನಾನು ಊಹಿಸಿರಲಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಹುಡುಗಿ ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕಾಡು ಪ್ರಾಬ್ಲಮಲ್ಲಿ ಹೋಗ್ತಾ ಇರ್ತಾರೆ. ಪ್ರೊಫೆಷ್ನಲಿ ಏನೋ ಕೆಲಸ ಏನೋ ಸರಿಯಾಗಿ ಆಗ್ತಾ ಇರಲ್ಲ, ಪರ್ಸ್ನಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇಂಥ ಟೈಮಲ್ಲಿ ಲಾಸ್ಟ್ ಇಯರ್ ಡಿಸೆಂಬರ್ 31 ನಾನು ಸಾಯಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಸತ್ತೇ ಹೋದೆ ಅನ್ನೋ ಒಂದು ಟೈಮಲ್ಲಿ ಒಂದು ವಾರಕ್ಕೆ ಮುಂಚೆ ನನ್ನ ಬುಕ್ಕನ್ನು ಓದಿದ್ದಾರೆ ಅವರು. ಎಕ್ಸಾಕ್ಟ್ಲಿ 24-25 ಕ್ರಿಸ್ಮಸ್ ಟೈಮಲ್ಲಿ ಬುಕ್ ಮುಗಿಸಿರ್ತಾರೆ. ಅದರಲ್ಲಿರೋ ಒಂದು ಚಾಪ್ಟರ್, ದ ಗಿಫ್ಟೆಡ್ ಇನ್ ಮೈಸೂರು ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಇದೆ. ನಮ್ಮ ಮೈಸೂರಲ್ಲೇ ನಡೆದಿರುವಂಥ ಒಂದು ಕತೆ. ಆ ಕತೆ ನೆನ್ಪು ಬಂದ್ಬಿಡುತ್ತೆ. ಅದರಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ ಇದೇ ಥರ ಏನೊಂದಿರುತ್ತೆ. ಆ ಕತೆ ಓದಿರ್ತಾರಲ್ಲ, ಅದು ಅವರ ಜೀವನನ ಉಳಿಸ್ಬಿಡುತ್ತೆ. ಸೊ ಒಂದು ಕತೆ ಒಂದು ಪ್ರಾಣ ಉಳಿಸ್ತು ಅನ್ನೋದೇನಿದೆಯಲ್ಲ, ತುಂಬಾ ದೊಡ್ಡ ವಿಷಯ. ನಾನು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಾನು ವರ್ಡ್ಸಲ್ಲಂತ ಖಂಡಿತ ಆಗಲ್ಲ. ನಾನು ಅಲ್ಲಿಗೆ ನನ್ನ ಸಕ್ಸಸ್ ಆಯಿತು ಅನ್ನೋ ಥರ. ಇದು ಒಂದು ಎಕ್ಸಾಂಪಲ್. ತುಂಬ ಜನ ಲೈಫಲ್ಲಿ ಅವ್ರ ಪರ್ಪಸನ್ನು ಹುಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಒಬ್ಬರು ಫೇಮಸ್ ಜರ್ನಲಿಸ್ಟ್, ಡೆಕ್ಕನ್ ಹೆರಾಲ್ಡ್ ಜರ್ನಲಿಸ್ಟ್ ಆಗಿರೋ ಆಶಾ ಕೃಷ್ಣ ಸ್ವಾಮಿಯವರು ಹೇಳ್ತಾರೆ, ರೀಡ್ ದ ಬುಕ್, ಫೈಂಡ್ ಯುವರ್ ಪರ್ಪಸ್ ಅಂತ. ಸೊ ಲೈಫಲ್ಲಿ ಒಂದು ಧ್ಯೇಯ ಅನ್ನೋದು ಬೇಕೇ ಬೇಕು. ಆ ಧ್ಯೇಯನ ಹುಡ್ಕೊಳ್ಳೋದಕ್ಕೋಸ್ಕರ ಈ ಬುಕ್ ಓದಿ ಅಂತ ಅವ್ರು ಹೇಳಿದ್ದಾರೆ. ಸೊ ತುಂಬ ದೊಡ್ಡ ರೈಟರ್ಸು, DRDO ಸೈಂಟಿಸ್ಟ್ಗಳು, ಡಾಕ್ಟರ್ಸ್ಗಳು, ಇವರೆಲ್ಲ ಬುಕ್ ಓದಿ ಇದರಿಂದ ನನ್ನ ಕಲಿಯೋದಕ್ಕೆ ಏನೋ ಒಂದು ಸಿಕ್ಕಿದೆ ಅಂತ. ಮೊನ್ನೆ ನೋಡ್ತಾ ಇದ್ದೆ, ಗೌರೀಶ್ ಅಕಿ ಸ್ಟುಡಿಯೋಸ್ ಪಾಡ್ಕ್ಯಾಸ್ಟಲ್ಲಿ ನಂಗೆ ಅವರು ಇನ್ವೈಟ್ ಮಾಡಿದರು. ರೀಸೆಂಟಾಗಿ ಬಂತದ್ದು. ಅದು ಏರ್ ಆದ ತಕ್ಷಣ ರಾತ್ರಿ ಒಂದು 8-9 ಗಂಟೆಗೆ ಏನೋ ಏರ್ ಆಯಿತು. ಅದಾದ ತಕ್ಷಣ ಮಿಡ್ ನೈಟಿಂದ ನಂಬರ್ 1 ಬೆಸ್ಟ್ ಸೆಲ್ಲರ್ ಆಗೋಯ್ತು. ಯೂಶ್ವಲಿ ವ್ಯೂಸ್ಗಳು ಬರುತ್ತೆ, 1000 ವ್ಯೂಸ್ಗಳೆಲ್ಲ ಬರುತ್ತೆ. ಆ ವ್ಯೂಸ್ ಜೊತೆ ಆರ್ಡರ್ಸ್ ಬರುತ್ತೆ ನೋಡಿ,
ಕಾಲ್ ಟು ಆ್ಯಕ್ಷನ್ ಅಂತ ಇರುತ್ತಲ್ಲ, ನಾವು ಅದನ್ನು ನೀವು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೇಳಲಿಲ್ಲ, ಎಲ್ಲೂ ಕೂಡ ಹೇಳಲಿಲ್ಲ. ಜನ ಹುಡ್ಕೊಂಡು ಬಂದು ಬುಕ್ಕನ್ನು ಅಮೆಝಾನಲ್ಲಿ, ಸಪ್ನಾ ಅಲ್ಲಿ, ಬ್ಲಾಸಮ್ಸು, ಗಂಗಾರಾಮ್ಸು ಇದೆಲ್ಲದಲ್ಲೂ ಹೋಗಿ ಜನ ಅವ್ರಿಗೆ ಹೋಗಿ ತೊಗೋತಾ ಇದ್ದಾರೆ, ಆನ್ಲೈನ್ ಆರ್ಡರ್ಸ್ ಮಾಡ್ತಾ ಇದ್ದಾರೆ. ಆ ಆರ್ಡರ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವು ಡೇ ಆ್ಯಂಡ್ ನೈಟ್ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ. ಯಾಕಂದರೆ ಆ ಟೈಮಲ್ಲಿ ಅದನ್ನ ತಲುಪಿಸಲೇಬೇಕು ಅನ್ನೋ ಥರ ಇರುತ್ತೆ. ಈ ಥರ ಒಂದು ಸಕ್ಸಸ್ ಸ್ಟೋರೀಸ್ಗಳು ಸಿಕ್ಕಾಬಿಟ್ಟೆ ಇದೆ. ಅದನ್ನು 1, 2 ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ನಾನು ನ್ಯೂ ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ ಅಂತ ಹೋದಾಗ ಅಲ್ಲಿ ಸೀನಿಯರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇರ್ಬೋದು, ಅಲ್ಲಿದ್ದಂಥ NBT ಅಫಿಷಿಯಲ್ಸ್ ಇರ್ಬೋದು, ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ, ಅಲ್ಲಿ ಇರಬಹುದು. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಹಾಂ, ಇದೊಂದು ಹೇಳಬೇಕು. ನಾನು ಒಂದು ಸರಿ ಇಲ್ಲಿ ಉತ್ರಳ್ಳಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ, ಅಲ್ಲಿ ನಾನು 2 ವೀಲರಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಕಾಲ್ ಬ್ಯಾಕ್ ಟು ಬ್ಯಾಕ್ ಬರ್ತಿತ್ತು. ಯಾವುದಂತ ಹಿಂಗೆ ಎತ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಿಂಗಿಟ್ಟೆ. ಅದನ್ನು ಯಾರೋ ಪೊಲೀಸರು ನೋಡ್ಕೊಬಿಟ್ರು, ಟ್ರಾಫಿಕ್ ಪೊಲೀಸ್. ನೋಡಿದ ತಕ್ಷಣ ಬಾಣ ಇಲ್ಲಿ ಅಂತ ಕರ್ಕೊಂಡ್ಬಿಟ್ಟು ಪಕ್ಕ ನಂಗೆ ಒಳ್ಳೆ ಆಹ್ವಾನ ಕೊಟ್ಬಿಟ್ಟು ಪಕ್ಕ ನಿಲ್ಸ್ಕೊಂಡು ನೋಡಪ್ಪ ಫೋನ್ ಯೂಸ್ ಮಾಡಿದ್ಯಾ, 1,500 ಫೈನ್ ಕಟ್ಟು ಅಂತ. ಸರ್ ಯಾವುದೋ ಹಿಂಗೆ ಬತ್ತು ಡಿಸ್ಟರ್ಬ್ ಮಾಡಿದ್ರೆ ಕಟ್ ಮಾಡ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ ಅಂತ. ನಾನು ಅದೆಲ್ಲ ಗೊತ್ತಿಲ್ಲ, ಕಟ್ಟಲೇಬೇಕು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಈ ಥರ ಬುಕ್ಕಿಗೆ ಆಥರ್ ಅಂತ ಹೇಳಿ. ಕೈಯಲ್ಲಿ ಬ್ಯಾಗಲ್ಲಿ ಕಾಪೀಸ್ ಇದ್ವು. ಸರ್ ಅರ್ಜೆಂಟಾಗಿ ಕಾಪೀಸ್ನೆಲ್ಲ ಡೆಲಿವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಈ ಬುಕ್ಕಿನ ಆಥರು ಅಂತ. ಅದು ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಚೇಂಜ್ ಇತ್ತು, ಒಂದು ಚೇಂಜ್ ಓವರ್ ಇತ್ತು. ಓಹ್ ಹೌದಾ, ವೆರಿ ಗುಡ್ ಸರಿ ಹೊರಡಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋದ ಒಂದು ಯಾ. ಸೊ ಅಲ್ಲಿ ನಾನು ಮೊಬೈಲ್ ಯೂಸ್ ಮಾಡ್ತಾ ಗಾಡಿ ಓಡಿಸಿ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿ, ಬಟ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇತ್ತು ಅಲ್ಲಿ. ಸೊ ಏನೋ ಒಂದು ಬೇರೆ ಏನೋ ಮಾಡ್ತೀವಿ ಕೆಲಸ ಅಂದರೆ ಎಲ್ಲ ಬೇರೆ, ಆದರೆ ಒಬ್ಬ ಆಥರ್ ಆಗಿ, ರೈಟರ್ ಆಗಿ, ಬರಹಗಾರನಾಗಿ ಒಂದು ಸಮಾಜದಲ್ಲಿ ಏನು ಒಂದು ರೆಸ್ಪೆಕ್ಟ್ ಸಿಗುತ್ತಲ್ಲ, ಅದು ಆ ರೆಸ್ಪೆಕ್ಟ್ ನಾನು ತುಂಬ ಚಿರಋಣಿ ಆಗಿದ್ದೀನಿ. ಮತ್ತು ಇದು ನಂಗೆ ಇನ್ನೂ ಹಂಬಲ್ ಮಾಡ್ತಾ ಇದೆ. ಇನ್ನೂ ನಾನು ಏನು ಮಾಡಿರೋದು ಎಂಥದ್ದು ಅಲ್ಲ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಸೊ ಯಾರು ಸಿಕ್ಕಿದ್ರು ಅವ್ರು ನೋಡೋ ರೀತಿ, ನಂದು ಅನ್ನೋದನ್ನು ನಾನು ಯಾವತ್ತೂ ಕೂಡ ಇಟ್ಕೊಂಡಿಲ್ಲ, ಅದನ್ನು ಮುಂದೆ ಕೂಡ ನಾನು ಇಟ್ಕೊಳ್ಳಲ್ಲ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸಸ್ ಬಂದಾಗ ನಾನು ಇನ್ನೂ ಕೂಡ ಹಂಬಲ್ ಆಗ್ತೀನಿ. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ನಾನು ಇದಕ್ಕೆ ನೆನೆಸ್ಕೊಳ್ಳೇಬೇಕು. ಬಸವರಾಜ್ ಅಂತೇಳಿ ನನ್ನ ಫಿಸಿಕಲ್ ಎಜುಕೇಷನ್ ಟೀಚರ್, ಜವಾಹರ್ ನವೋದಯ ವಿದ್ಯಾಲಯ ದೊಡ್ಡಬಳ್ಳಾಪುರದಲ್ಲಿದ್ದರು.
ಅವ್ರ ಲೈಫಲ್ಲಿ ಯಾವತ್ತೂ ಕೂಡ ನಾನು ನಂದು ಅಂತ ಹೇಳ್ಬಿಟ್ಟು ಬರಲಿಲ್ಲ ಅವ್ರ ಬಾಯಲ್ಲಿ. ನಾನು ತಪ್ಪು ಮಾಡಿದ್ರು ಕೂಡ, ನಾವು ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರು ಕೂಡ ಅವ್ರು ಯಾವತ್ತೂ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಮಾರ್ನಿಂಗ್ ಅಸೆಂಬ್ಲಿ ನಾವು 5:30 ಹೋಗಬೇಕಿತ್ತು. ಅಲ್ಲಿ ಹೋಗಬೇಕಾದ್ರೆ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡ್ರೆ ಹೊರಗಡೆ ನಿಲ್ಲಿಸಿದ್ರು ಸ್ವಲ್ಪ ಹೊತ್ತು. ಅದು ನಿಲ್ಲಿಸಾದ್ಮೇಲೆ ಒಂದು 4-5 ರೌಂಡ್ ಓಡಬೇಕಿತ್ತು ನಾವು ಗ್ರೌಂಡಲ್ಲಿ. ನಮ್ಮ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು 20-25 ರೌಂಡ್ ಓಡಬೇಕಾಗಿತ್ತು, ಅದು ಪನಿಷ್ಮೆಂಟು. ಆದರೆ ಆ ಪನಿಷ್ಮೆಂಟಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾಯಿದ್ರು. ಸೊ ಯಾವತ್ತೂ ಕೂಡ ಅವ್ರ ಬಾಯಲ್ಲಿ ನೀನು ತಪ್ಪು ಮಾಡಿದ್ಯಾ ಅಂತ ಬರಲೇ ಇಲ್ಲ. ನಾವು ತಪ್ಪು ಮಾಡಿದ್ದೀವಿ, ನಾವು ಇದಕ್ಕೆ ಪನಿಷ್ಮೆಂಟ್ ತೊಗೋಬೇಕು ಅಂತೇಳಿ ನಮ್ಮ ಜೊತೆ ಅವ್ರು ಕೂಡ ಪನಿಷ್ ಮಾಡ್ಕೋತಾಯಿದ್ರು. ಸೊ ಈ ಒಂದು ಲೈಫ್ ಸ್ಕಿಲ್ ಅಂತ ಏನಿದೆ, ಈ ಒಂದು ಲೆಸನ್ ಏನಿದೆ, ಕ್ಲಾಸ್ ರೂಮಲ್ಲಿ ಸಿಗಲಿಲ್ಲ ನನಗೆ, ಗ್ರೌಂಡಲ್ಲಿ ಸಿಕ್ತು. ಒಬ್ಬರು ಫಿಸಿಕಲ್ ಎಜುಕೇಷನ್ ಟೀಚರಿಂದ ಸಿಕ್ತು. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಗುರುಗಳು ತಂದೆ ತಾಯಿ ಬಿಟ್ಟು, ಚಿಕ್ಕ ಪಾಪಣ ದೊಡ್ಡ ಪಾಪಣ ಅಂಥೇಳಿ ನಟರಾಜ ಟ್ಯೂಷನ್ ಸೆಂಟರ್ ಅಂತ ಸಾತ್ನೂರಲ್ಲಿದೆ. ಅಲ್ಲಿ ಅವರು ಹೇಳ್ಕೊಟ್ಟಿರೋಂಥ ಸಣ್ಣ ಸಣ್ಣ ಲೆಸನ್ಸ್ಗಳು. ಫಾರ್ ಎಕ್ಸಾಂಪಲ್, ಈಗ ಕನ್ನಡದಲ್ಲಿ ಇಲ್ಲಿಂದ ಇಲ್ಲಿ ಗಂಟ ಬರೀಬೇಕು ಅಂತ ನಾವೇನು ಹೇಳ್ತೀವಲ್ಲ, ಗಂಟ ಅಂತ ಹೇಳಬಾರ್ದು, ವರೆಗೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಗಳು. ಸೊ ನಾನಿಲ್ಲಿದ್ದಾಗ ಈಗ ನಾನು ಒಂದು ರೀತಿಯಲ್ಲಿ ಟೀಚರ್ ಪೊಸಿಷನಲ್ಲಿ ಬಂದ್ಬಿಟ್ಟಿದ್ದೀನಿ, ಏನೋ ಹೇಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅದು ಟೀಚಿಂಗ್ ಅನ್ನೋ ಥರ ಇರುತ್ತೆ. ಇವಾಗ ನನಗೆ ಯಾರ್ಯಾರು ಟೀಚ್ ಮಾಡಿದಾರಲ್ಲ, ನಾನು ಲೈಫಲ್ಲಿ ಏನೇನು ಕಲ್ತಿದ್ದೀನಲ್ಲ ಟೀಚರ್ಸ್ಗಳಿಂದ, ಒಂದು ಮೆಲ್ಕ್ ಹಿಂಗೆ ಹಾಕಿ ನೋಡಿದ್ರೆ ನಾನು ನನ್ನ ಮೊದಲನೇ ಟೀಚರ್ ಆದ ಪಾಪಣ್ಣ ಸರ್ ಇರ್ಬೋದು, ಸರಸ್ವತಮ್ಮ ಎ ಸಿ ಅಂತ ಹೇಳ್ಬಿಟ್ಟು ಶುಭ ವಿದ್ಯಾಸಂಸ್ಥೆ ಅಂತ ಬೋರೆಗುಣದೊಡ್ಡಿ ಸಾತ್ನೂರ ಹತ್ರ ಒಂದು ಸ್ಕೂಲ್ ಇತ್ತು, ಅಲ್ಲಿದಿರಬಹುದು, ನವೋದಯ ಇರಬಹುದು, JSS ಅಂತ ಇಂಜಿನಿಯರಿಂಗಲ್ಲಿ ಓದೆ ಅಲ್ಲಿ ಇರಬಹುದು. ಆಮೇಲೆ ನನ್ನ ಗುರುಗಳಾದ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಯೋಗರಾಜ್ ಭಟ್, ಆ್ಯಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಒಂದು ಸಿನಿಮಾಗೆ, ಅವರು ಇರಬಹುದು. ಒಂದ್ಸರಿ ಸುದೀಪ್ ಸರ್ ಮನೆಗೆ ಕರೆದು ನನಗೆ ನಿನ್ನ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆಯಪ್ಪ ಬಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಊಟಕ್ಕೆ ಕರೆದಿದ್ರು. ಅವರಿಂದ ಕಲ್ತಂಥ ಒಂದಷ್ಟು ಲೆಸನ್ಸ್ ಇರಬಹುದು. ಇವೆಲ್ಲ ನಂಗೆ ನೋಡಿದಾಗ ಒಂದು ಲೈಫ್ ಫುಲ್ ಸರ್ಕಲ್ ಬತ್ತಲ್ಲ. ಆಮೇಲೆ ಈ ಬುಕ್ ನಾನು ಪ್ರಪಂಚಕ್ಕೆ ಬರ್ದಿದ್ದೆ ಅನ್ನೋದಕ್ಕೋಸ್ಕರ ನನಗೋಸ್ಕರ ಬರ್ಕೊಂಡೆ ಅನ್ನೋ ಥರ ಆಗಿ ನನ್ನನ್ನು ನಾನು ಹುಡ್ಕೊಂಡೆ. ಎಷ್ಟೋ ವಿಷಯಗಳನ್ನ ನಾನು ಆ್ಯಸ್ ಅ ಕಿಡ್ ಮರ್ತ್ಬಿಟ್ಟಿದ್ದೆ. ಚಿಕ್ಕವನಿದ್ದಾಗ ನಾನು ಏನೇನೋ ಅಂದ್ಕೊಂಡಿದ್ನಲ್ಲ, ಒಂದು ಪಾಯಿಂಟ್ ಆದಮೇಲೆ ಲೈಫಿನ ಈ ಒಂದು ಏನಿರುತ್ತೆ, ಈ ಗೋಳು ಇರೋದನ್ನ ಎಲ್ಲ ಏನಿರುತ್ತಲ್ಲ, ಆ ಪ್ರಾಸೆಸ್ಸಲ್ಲಿ ನಾನು ಬದುಕೋದನ್ನು ಮರ್ತ್ಬಿಟ್ಟಿದ್ದೆ. ನಾನು ಏನಾಗಬೇಕಿತ್ತು ಅನ್ನೋದನ್ನು ಮರ್ತ್ಬಿಟ್ಟಿದ್ದೆ. ಒಂದು ಸರಿ ಹಿಂಗೆ ಮೆಲ್ಕಾಗಿ ನೋಡಿದಾಗ ಇಂಟ್ರೋಸ್ಪೆಕ್ಷನ್ ಅಥವಾ ಅವಲೋಕನ, ಆತ್ಮಾವಲೋಕನ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಿದಾಗ ನಾನು ಕಂಡುಕೊಂಡೆ. ಇದೇ ಎಕ್ಸ್ಪೀರಿಯೆನ್ಸ್ನ ಪ್ರತಿಯೊಬ್ಬ ರೀಡರ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನನಗೆ ಖುಷಿಯ ವಿಚಾರ. ವೆರಿ ನೈಸ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದ್ದೀವಿ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ರ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಹನೀಫ್ ಅವರು ಹೇಳಿ, ಈ ಬುಕ್ ರೀಡಿಂಗ್ ಅನ್ನೋದು ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಹೇಳಬೇಕು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಬುಕ್ ರೀಡಿಂಗ್ ಎಲ್ಲರಿಗೂ ಬೇಕು. ದ ಸ್ಟೂಡೆಂಟ್ ವಿತ್ ದ ಗ್ಲಾಸಸ್ ಅಂತ ಒಂದು ಚಾಪ್ಟರ್ ಇದೆ. ಅದ್ರ ಭಾವ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಸ್ಕೂಲ್ಗೆ ಹೋಗ್ತೇವೆ. ಸ್ಕೂಲ್ಗೆ ಹೋದ ತಕ್ಷಣ ನಮಗೆ ಈ ಕುದುರೆಗಳಿಗೆ ಹಾಕ್ತಾರಲ್ಲ ಕಣ್ಣಿಗೆ, ಆ ರೀತಿಯಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಹೀಗೆ ಓದಬೇಕು, ಇಷ್ಟೇ ಓದಬೇಕು, ಬೆಳಿಗ್ಗೆ ಟ್ಯೂಷನ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಸಂಜೆ ಟ್ಯೂಷನ್ಗೆ ಹೋಗಬೇಕು, ಹೋಮ್ವರ್ಕ್ ಮಾಡಬೇಕು, ಇದೇ ಥರ ಲೈಫ್ ಲಾಂಗ್ ಮಾಡ್ತಾನೆ ಇರಬೇಕು. ಇನ್ಫ್ಯಾಕ್ಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 5ನೇ ಕ್ಲಾಸ್ 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲ. ಈ ಥರ ಓಡ್ತಿರ್ಬೇಕಾದ್ರೆ ಲೈಫ್ ಸ್ಕಿಲ್ಸ್ ಅಂತೇನಿರುತ್ತಲ್ಲ, ಬದುಕೋದಕ್ಕೋಸ್ಕರ ಒಂದಷ್ಟು ಸ್ಕಿಲ್ಸ್ ಅಂತ ಇರುತ್ತಲ್ಲ, ಅದು ಆ್ಯಕ್ಚುಲಿ ನಾವು ಮರ್ತ್ಬಿಡ್ತೇವೆ. ಸೈನ್ಸು, ಮ್ಯಾಥ್ಸು, ಫಿಸಿಕ್ಸ್, ಬಯಾಲಜಿ ಅಂತ ಅನ್ಕೋಬಿಟ್ಟು ನಾವು ಜೀವನಕ್ಕೆ ಬೇಕಾಗಿರುವಂಥ ಬೇಸಿಕ್ಸ್ ಏನಿರುತ್ತೆ ಅದನ್ನು ಮರ್ತ್ಬಿಟ್ಟಿರ್ತೇವೆ. ಅದನ್ನು ಕಂಡಿಡ್ಕೊಳ್ಳೋದಕ್ಕೋಸ್ಕರ ನಾವು ರೀಡಿಂಗ್ ಅನ್ನೋದು ಬೇಕಾಗುತ್ತೆ. ರೀಡಿಂಗ್ ಅಂದರೆ ಏನೀಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಹೌದು, ಅದು ಬಿಟ್ಟು ಒಂದಷ್ಟು
ವ್ಯಕ್ತಿ ವಿಕಾಸನ ಅಂತ ನಾವೇನು ಹೇಳ್ತೀವಿ, ಅದಕ್ಕೋಸ್ಕರ ನಾವು ಪುಸ್ತಕಗಳನ್ನು ಓದಲೇಬೇಕಾಗುತ್ತೆ. ಪ್ರಪಂಚ ಹೇಗೆ ಏನು ಅಂತ ತಿಳ್ಕೊಬೇಕಾಗತ್ತೆ, ಒಬ್ಬ ಮನುಷ್ಯನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ತಿಳ್ಕೊಬೇಕಾಗುತ್ತೆ. ಸೊ ಈ ಲೈಫ್ ಸ್ಕಿಲ್ಸ್ಗಳೆಲ್ಲ ನಾವು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೇನ್ ದಾರಿ ನನ್ನ ಪ್ರಕಾರ ಬುಕ್ಸ್ಗಳೇ. ಸಿನಿಮಾಗಳು ಅಲ್ಲ, ಸಿನಿಮಾ ನೋಡಿದಾಗ ಅದು ಸ್ಪೂನ್ ಫೀಡಿಂಗ್. ಯಾರೊಬ್ಬ ಡೈರೆಕ್ಟರ್ ಇರ್ತಾರೆ, ಆ ಡೈರೆಕ್ಟರ್ ಅವ್ರಿಗೆ ಅಂದಂಗೆ ಅವ್ರಿಗೆ ಹೇಗೆ ತೋಚಿರುತ್ತೆ ಆ ರೀತಿಲಿ ಒಂದು ಸಿನಿಮಾ ತೋರಿಸ್ತಾರೆ, ನಾವು ಅದು ನೋಡ್ಕೊಂಡು ಇದು ಬರ್ತೀವಿ. ಆದರೆ ಬುಕ್ ಓದ್ತಿರ್ಬೇಕಾದ್ರೆ ನಮ್ಮ ಮೈಂಡ್ ಓಪನ್ ಆಗುತ್ತೆ, ನಾವು ಆ ಒಂದು ಕತೆಗೆ ನಾವು ಡೈರೆಕ್ಟರ್ ಆಗಿರ್ತೀವಿ, ನಾವು ಹೇಗೆ ಬೇಕು ಆ ರೀತಿಲಿ ನಾವು ವಿಜುವಲೈಸ್ ಮಾಡ್ಕೋತೀವಿ, ಡಿರೆಕ್ಟ್ ಮಾಡ್ಕೋತೀವಿ. ಸೊ ಆ ಒಂದು ಯೋಚನೆ ಮಾಡುವಂಥ ಶಕ್ತಿ ರೀಡಿಂಗಲ್ಲಿದೆ. ಆ ರೀಡಿಂಗ್ ನನ್ನ ಪ್ರಕಾರ ಎಲ್ಲರೂ ಓದಲೇಬೇಕಾಗುತ್ತೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಒಂದು ಬಿಲೀಫು. ಇದು ರೀಡಿಂಗ್ ಬಗ್ಗೆ. ಅದು ಬಿಟ್ಟು ರೈಟಿಂಗ್ ಕೂಡ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ ತಕ್ಷಣ ಯಾರೋ ಫ್ರೆಂಡ್ ಹತ್ರ ಹೇಳ್ಕೋಬೇಕಾದ್ರೆ ಒಂದು ಸ್ಪೀಡ್ ಇದೆ ನೋಡಿ, ಇಲ್ಲಿ 2x 3x ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆದರೆ ಬರೀತಿರ್ಬೇಕಾದ್ರೆ 0.1x ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ನಾನು, ನನ್ನ ಹೆಸರು, ನನ್ನ ಲೈಫಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಧಾನಕ್ಕೆ ಬರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಪಾಸ್ ಇರುತ್ತೆ, ಸೈಲೆನ್ಸ್ ಇರುತ್ತೆ ನೋಡಿ, ಆ ಸೈಲೆನ್ಸಲ್ಲಿ ಮೈಂಡ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಲೈಫಲ್ಲಿ ಅಂತ ಹೇಳಿದ್ರೆ ಅದನ್ನು ನಾನು ಯಾರ ಹತ್ರನೂ ಹೇಳ್ಕೊಂಡು ಸೊಲ್ಯೂಷನ್ ಹುಡ್ಕೋದಕ್ಕಿಂತ ಒಂದು ಪೇಪರ್ ಪೆನ್ ಇಟ್ಕೊಂಡು ಅದ್ರ ಬಗ್ಗೆ ಬರೆಯೋತಾ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಸೊಲ್ಯೂಷನ್ ಎಲ್ಲೋ ಒಂದು ಕಡೆ ನಮ್ಗೆ ಸಿಕ್ಬಿಡುತ್ತದು. ಸೊ ರೈಟಿಂಗ್ ಕೂಡ ಇಂಪಾರ್ಟೆಂಟು. ಪ್ಲಸ್ ನಿಮ್ಗೇನೋ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಬರೀರಿ, ಒಂದು ಬುಕ್ ಬರೀರಿ ಅಥವಾ ಅದ್ರ ಬಗ್ಗೆ ಏನೋ ಬರೀರಿ ಅಂತ ಹೇಳಿದ್ರೆ, ಚಿಂಟೂಸ್ ಬೈಸಿಕಲ್ ಅಂತ ನಾನು ಚಾಪ್ಟರ್ ಹೇಳಿದ್ನಲ್ಲ, ಅದ್ರಲ್ಲಿ ಏನಂತ ಹೇಳಿದ್ರೆ ನೀವು ಏನೋ ಕಲಿಬೇಕು ಅಂದರೆ ಅದ್ರ ಬಗ್ಗೆ ಬರೀರಿ ಅಂತೇಳಿ. ನನಗೇನು ಗೊತ್ತಿಲ್ಲ, ನಾನು ಹೆಂಗೆ ಬರೀಲಿ ಅಂತ ಕೇಳ್ಬೋದು. ಆದರೆ ಆ ಬರೀಬೇಕು ಅಂತ ಹೇಳಿದ ತಕ್ಷಣ ಒಂದಷ್ಟು ಕ್ವಶನ್ಸ್ ಬಂದುಬಿಡುತ್ತೆ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಇದರಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಆವಾಗ ಒಂದಷ್ಟು ಕ್ವಶನ್ಸ್ಗಳು ಹಾಕ್ಕೊಂಡು ನಾವು ಆ ಕ್ವಶನ್ಸ್ಗೆ ಸೀಕ್ ಮಾಡೋಕ್ಕೆ ಹೋಗ್ತೀವಿ ನೋಡಿ ಆನ್ಸರ್ಸು. ಒಂದಷ್ಟು ಜನಕ್ಕೆ ಮೀಟ್ ಮಾಡ್ತೀವಿ, ಒಂದಷ್ಟು ಬುಕ್ಸ್ಗಳು ಓದ್ತೀವಿ, ಆನ್ಲೈನ್ ಹೋಗ್ತೀವಿ. ಈ ಪ್ರಾಸೆಸ್ಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಇದಕ್ಕೋಸ್ಕರ ರೀಡಿಂಗ್ ಮತ್ತು ರೈಟಿಂಗ್ ಎರಡೂ ಕೂಡ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026. ಸೆಲೆಬ್ರಿಟಿ ಇಂಟರ್ವ್ಯೂಸ್, ಆರ್ಜೆ ಜೊತೆ ಮಾತುಕತೆ. ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ, ಓನ್ಲಿ ಆನ್ 92.7 ಬಿಗ್ FM. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ FM ಕೇಳ್ತಾ ಇದ್ದೀರಾ ನೆನಪಿನ ಆಟೋಗ್ರಾಫಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಇದರಿಂದ ಇನ್ನೊಂದು ರೀಡಿಂಗ್ ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಮೋಟಿವೇಶನ್ನು ಮತ್ತು ಇನ್ಸ್ಪಿರೇಷನ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಲೈಕ್ ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇಹಕ್ಕೆ ಸ್ನಾನ ಮಾಡಿಸ್ತೀವಿ, ಶವರ್ ತಗೋತೀವಿ, ಬಾಡಿ ಶವರ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಾವು ಶುದ್ಧೀಕರಣಕ್ಕೋಸ್ಕರ. ಅದೇ ಒಳಗಿನ ಶುದ್ಧೀಕರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರೇಯರ್ಸ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಆ ಟೈಮಲ್ಲಿ ನಮ್ಗೆ ಮೋಟಿವೇಶನ್, ಇನ್ಸ್ಪಿರೇಷನ್ನು ಬೇಕಾಗುತ್ತೆ. ಅದು ಬುಕ್ಸಿಂದ ಸಿಗಬಹುದು. ಪ್ಲಸ್ ನಿಮ್ಮಂಥ ಆಜೆಸ್ಗಳಿರ್ಬೋದು, ನಿಮ್ಮ ಮಾತುಕತೆ ಇರ್ಬೋದು. ಆ ಮಾತುಕತೆಯಿಂದ ಕೇಳಿದಾಗ ನಮಗೊಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಅಂತ ಏನಾಗುತ್ತಲ್ಲ. ಸೊ ನಾನು ಇದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಬಾಡಿ ಶವರ್ ಅಂತ ಏನು ಹೇಳಿದೆ, ಅದೇ ರೀತಿಲಿ ಸೋಲ್ ಶವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಆತ್ಮಕ್ಕೂ ಕೂಡ ನಾವು ಸ್ನಾನ ಮಾಡಿಸ್ಬೇಕಾಗತ್ತೆ, ಆಗಾಗ ಅದಕ್ಕೆ ರಿಫ್ರೆಶ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೆಡಿಟೇಷನ್, ಮೋಟಿವೇಶನ್, ಇನ್ಸ್ಪಿರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಬುಕ್ಸ್ಗಳಿಂದ ಸಿಗುತ್ತೆ. ಮತ್ತು ಇನ್ಸ್ಪಿರೇಷನಲ್ ಟಾಕ್ಸ್, ಮೋಟಿವೇಶ್ನಲ್ ಟಾಕ್ಸ್ ಏನಿರುತ್ತಲ್ಲ, ಅದು ಒಂದಷ್ಟು ಕೇಳಿದಷ್ಟು ಕೂಡ ಅದರಿಂದ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗೆ ನಮ್ಮ ಜೊತೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರ್ ಅವರು ನಮ್ಮ ಜೊತೆ ಇನ್ನೂ ಇರ್ತಾರೆ. ಹನೀಫ್ ಹುರೇರ್ ಅವರು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಸೊ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ಗೂಗಲ್ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷಿನ್ ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಕೇಳ್ತಾ ಇರಿ 92.7 ಬಿಗ್ FM. ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್, ನೆನಪಿನ ಆಟೋಗ್ರಾಫಲ್ಲಿ. Big FM, crowned by the most coveted title, Station of the Year at the Golden Mic Awards 2026.
ಯೋಚನೆ ಯಾಕೆ change okay. ಸೆಲೆಬ್ರಿಟಿ ಇಂಟರ್ವ್ಯೂಸ್ ಆರ್ಜೆ ಜೊತೆ ಮಾತುಕತೆ ಫಾಲೋ ಮಾಡಿ ಬಿಗ್ ಲೈಫ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಿಗ್ ಲೈಫ್ ಬೆಂಗಳೂರು. ನೀವು ಇಷ್ಟಪಟ್ಟವರ ಜೊತೆ ಕಳೆಯುವ ಕ್ಷಣಗಳೇ ಒಂದು ಸುಂದರ ನೆನಪು. ಈ ನೆನಪುಗಳ ಪಯಣವೇ ಜೀವನದ ಕತೆ. ಕೇಳ್ತಾ ಇದೆ ನೆನಪಿನ ಆಟೋಗ್ರಾಫ್, ನೆನಪಿನ ನಾವಿಕನ ಜೊತೆ, ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಜೊತೆ ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆರ್ಜೆ ಪ್ರದೀಪ್ _ನೆನಪಿನ _ನಾವಿಕ. 92.7 ಬಿಗ್ ಎಫ್ಎಂ ಕೇಳ್ತಾ ಇದ್ದೀರಾ. ನೆನಪಿನ ಆಟೋಗ್ರಾಫಲ್ಲಿ ನಾನು ನಿಮ್ಮ ನೆನಪಿನ ನಾವಿಕ ಪ್ರದೀಪ್. ನಮ್ಮ ಜೊತೆ ಇದ್ದಾರೆ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಪುಸ್ತಕದ ಆಥರ್ ಆದಂತಹ ಹನೀಫ್ ಹುರೇರಾ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈ ಪುಸ್ತಕದ ಬಗ್ಗೆ. ಹನೀಫ್ ಅವರೇ, ನಿಮ್ಮ ಈ ಒಂದು ದ ಮ್ಯಾನ್ ಫ್ರಮ್ ದ ಟೈಮ್ ಮೆಷಿನ್ ಅನ್ನುವಂತಹ ಬುಕ್ಸ್ ಎಲ್ಲಿ ಸಿಗುತ್ತೆ? ಸೊ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳೋಂಗಿದ್ರೆ. ಖಂಡಿತ. ಈ ಬುಕ್ಕು ಅಮೆಝಾನ್ ಪ್ಲ್ಯಾಟ್ಫಾರ್ಮಲ್ಲಿ ನೇಷನ್ ವೈಡ್ ಅವೈಲೇಬಲ್ ಇದೆ ಒಂದು. ಇನ್ನೊಂದು ಬಂದು ಸಪ್ನಾ ಬುಕ್ ಹೌಸ್ ಇರ್ಬೋದು, ಬ್ಲಾಸಮ್ಸ್ ಇರ್ಬೋದು, ಗಂಗಾರಾಮ್ಸ್ ಇರ್ಬೋದು, ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇದನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆನ್ಲೈನಲ್ಲಿ ಸಿಕ್ಬಿಡುತ್ತೆ. ಅಥವಾ ನನಗೆ ಪರ್ಸ್ನಲಾಗೂ ರೀಚ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾ ಐ ಡಿ FINAH4U FINAH4U ಅಂಥೇಳಿ, ಹನೀಫ್ ಹುರೇರಾ ನನ್ನ ಹೆಸರು. ಅಲ್ಲಿ ರೀಚ್ ಔಟ್ ಮಾಡ್ಬೋದು. ಅಥವಾ ನನ್ನ ಒಂದು ವಾಟ್ಸಪ್ ನಂಬರ್ ಇದೆ ನನ್ನ ಟೀಮ್ದು 9739800900, ಅಲ್ಲಿಗೆ ರೀಚ್ ಔಟ್ ಮಾಡ್ಬೋದು. ಡಿಜಿಟಲ್ ವರ್ಡ್ ಆಗಿರೋದ್ರಿಂದ ಒಬ್ರಿಗೊಬ್ಬರು ಕನೆಕ್ಟ್ ಆಗೋದು ಕಷ್ಟ ಇಲ್ಲ. ದೇ ಕ್ಯಾನ್ ರೀಚ್ ಔಟ್ ಟು ದೀಸ್ ನಂಬರ್ಸ್ ಆ್ಯಂಡ್ ಥಿಂಗ್ಸ್. ಬುಕ್ಸ್ಗಳೆಲ್ಲ ಸಿಗುತ್ತೆ? ಬುಕ್ಸ್ಗಳು, ಫಿಸಿಕಲ್ ಬುಕ್ಸ್ಗಳು ಸಪ್ನಾ ಬುಕ್ ಹೌಸ್, ಬ್ಲಾಸಮ್ಸ್ ಮತ್ತು ಗಂಗಾರಾಮ್ಸಲ್ಲಿ ಸಿಗುತ್ತೆ. ಸೊ ಆನ್ಲೈನಲ್ಲಿ ಏನಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆನ್ಲೈನ್ ಕರ್ಕೊಂಡು ಹೋಗುತ್ತೆ? ಗೂಗಲಲ್ಲಿ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಬುಕ್ ಅಂತ ಹಾಕಿದ್ರೆ ಅಮೆಝಾನ್ ಲಿಂಕ್ ಬಂದುಬಿಡುತ್ತೆ. ಅಥವಾ ಅಮೆಝಾನಲ್ಲೇ ಹೋಗಿ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಅಂತ ಹಾಕಿದ್ರೆ ಬುಕ್ ಬಂದುಬಿಡುತ್ತೆ. ಕಿಂಡಲ್ ಬೇಕು ಅಂದರೆ ಕಿಂಡಲ್ ತೊಗೋಬೋದು, ಪೇಪರ್ ಬ್ಯಾಕ್ ಅಂದರೆ ಪೇಪರ್ ಬ್ಯಾಕ್ ತೊಗೋಬೋದು. ಸೊ ನಿಮ್ಮ ಕಥೆನ, ನಿಮ್ಮ ಯಶಸ್ಸಿನ ಕಥೆನ ಓದೋದಕ್ಕೋಸ್ಕರ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಕೂಡ ಇದು ಅವೈಲೇಬಲ್ ಇದೆ. ಕೇಳಿಸ್ಕೊಂಡ್ರಲ್ಲ? ಸೊ ದ ಮ್ಯಾನ್ ಫ್ರಮ್ ದ ಟೈಮ್ ಮಷೀನ್ ಖಂಡಿತ. ಸೊ ನಾನು ಇಂಟರ್ವ್ಯೂ ಮಾಡ್ತಾ ಆಗಲೇ ಒಂದು ಲೋಕಕ್ಕೆ ಹೋಗಿಬಿಟ್ಟಿದ್ದೆ. ಇವತ್ತಿಂದನೇ ಮನೆ ಹೋಗಿ ಟೈಮ್ ಇದ್ದಾಗ ಬುಕ್ ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಮಿಸ್ ಮಾಡ್ಕೋಬೇಡಿ. ಇಂಥ ಪುಸ್ತಕಗಳನ್ನ ಒಂದ್ಸಲ ಓದಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಮುಗಿಸ್ಲೇಬೇಕು. ಏಕೆಂದರೆ ಪುಸ್ತಕ ಮುಗಿಸಿದ್ಮೇಲೆ ಅದೆಲ್ಲ ಜ್ಞಾನ ನಮಗೆ ಫೀಡ್ ಆಗಿರುತ್ತೆ. ಸೊ ಮತ್ತೆ ಓದಬೇಕು ಅಂತ ಅನ್ನಿಸ್ದಾಗ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಅದು ಅಧ್ಯಯನ ಕೂಡ ಆಗಿಬಿಡುತ್ತೆ. ಖಂಡಿತ ಇಷ್ಟ ಆಗುತ್ತೆ. ಮತ್ತಷ್ಟು ಇದೇ ಥರ ರೈಟರ್ಸ್, ಆಥರ್ಸ್, ಸ್ಟೋರೀಸ್ ನಮ್ಮ ಶೋನಲ್ಲಿ ಇರುತ್ತೆ. ಏನೋ ಹೇಳಬೇಕು ಕೇಳಬೇಕು ಅನ್ನೋಂಗಿದ್ರೆ ಡೈರೆಕ್ಟಾಗಿ ಮೆಸೇಜ್ ಕಳಿಸಿ. RJ ಪ್ರದೀಪ್ ನೆನಪಿನ ನಾವಿಕ ಅಂತ ಇನ್ಸ್ಟಾಗ್ರಾಮಲ್ಲಿದ್ದೀನಿ. ಕೇಳ್ತಾ ಇರಿ 92.7 ಬಿಗ್ ಎಫ್ ಎಮ್.